ಹೊಟ್ಟೆ ಅಂದ್ರೆ ಅದು ಮಧ್ಯಭಾಗ. ಈ ಮಧ್ಯಭಾಗದಲ್ಲಿ ಏನಾದ್ರು ಸಮಸ್ಯೆಗಳು ಬಂದ್ರೆ ಆವತ್ತು ಲೋಯರ್ ಲಿಮ್ಸ್ ಆಗಲಿ ಇಲ್ಲಾಂದ್ರೆ ಅಪ್ಪರ್ ಲಿಮ್ಸ್ ಆಗಲಿ ಯಾವ್ದು ಬೇಕಾದ್ರೆ ಡಿಸ್ಫಂಕ್ಷನ್ ಆಗೋದಕ್ಕೂ ಅವಕಾಶ ಇದೆ. ಯಾವತ್ತು ಒಂದು ಪೇಷಂಟ್ ಕಂಪ್ಲೀಟ್ಲಿ ಒಂದು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಹೋಗಿದಾನೋ ಆವತ್ತು ನಾವು ಪಂಪ್ ಮಾಡ್ತೀವಿ. ಪ್ರೆಷರ್ ಕೊಡೋದಕ್ಕಾಗಲ್ಲ. ಪಂಪ್ ಮಾಡೋದಕ್ಕೂ ಪ್ರೆಷರ್ ಕೊಡೋದಕ್ಕೂ ವ್ಯತ್ಯಾಸ. ಮರ್ಮ ಚಿಕಿತ್ಸೆಯಲ್ಲಿ ಗಾಲ್ ಬ್ಲಾಡರ್ ನಿಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ವರೆ ನಾವು ಪ್ರೆಷರ್ ಕೊಟ್ಟರೆ ಸಾಕು, ಎಲ್ಲ ಫ್ಲಶ್ ಆಟೋಮೆಟಿಕ್ಲಿ ಆಗುತ್ತೆ. ಅದರ ಇಂಟರ್ವೆನ್ಷನ್ ಆಫ್ ಡ್ರಗ್ಸ್ ಬೇಡ, ಸರ್ಜರಿ ಬೇಡ, ಇಲ್ಲಾಂದ್ರೆ ವಾಮನ ವಿರೇಚನ ಅನ್ನೋ ಅವಶ್ಯಕತೆ ಇದೆ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಬದಲಾಗಿರೋ ಜೀವನ ಶೈಲಿ, ಆಹಾರ ಪದ್ಧತಿಯಿಂದಾಗಿ ನಮ್ಮಲ್ಲಿ ಜೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿ ಸಮಸ್ಯೆಗಳು ಕಂಡುಬರುತ್ತೆ. ಅದು ಹೊಟ್ಟೆ ನೋವಾಗಿರ್ಬೋದು, ಅಥವಾ ವಾಂತಿ ಆಗೋದಾಗಿರ್ಬೋದು, ಅಥವಾ ಅಸಿಡಿಟಿಯಿಂದ ಬರುವಂತಹ ನೋವುಗಳು, ಸುಸ್ತು, ಈ ರೀತಿ ನಾನಾ ರೀತಿ ಸಮಸ್ಯೆಗಳು ಬರುತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೂ ಮರ್ಮ ಚಿಕಿತ್ಸೆಯ ಮೂಲಕ ನಾವು ಸಂಪೂರ್ಣವಾದ ಪರಿಹಾರವನ್ನು ಕಂಡುಕೊಳ್ಬಹುದು. ಆದ್ರೆ ಹೇಗೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರನ್ನು ಸ್ವಾಗತಿಸುತ್ತೀವಿ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸೊ ಮರ್ಮ ಚಿಕಿತ್ಸೆ ಅಂತ ಹೇಳಿದೆ. ಸೊ ಇದು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಆಗಿದ ತಕ್ಷಣ ಮರ್ಮ ಚಿಕಿತ್ಸೆಯ ಮೂಲಕ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಕುತೂಹಲ ವೀಕ್ಷಕರಿಗೂ ಇರುತ್ತೆ. ತಿಳಿಸ್ಕೊಂಡು. ಖಂಡಿತವಾಗಿಯೂ. ಈಗ ನಾವು ಮರ್ಮ ಅಂತ ಹೇಳಿದ್ರೆ, ನಾನು ಎಷ್ಟೋ ಭಾಗದಲ್ಲಿ ನಾನು ನಿಮ್ಗೆ ಕಳೆದ ಭಾಗದಲ್ಲಿ ಹೇಳಿದ್ರಿ, ಮರ್ಮ ಅಂದ್ರೆ ಒಂದು ವೈಟಲ್ ಪಾಯಿಂಟ್ಸ್. ಅದು ಪರ್ಟಿಕ್ಯುಲರ್ ಆರ್ಗನ್ಸ್ ಮೇಲೆ ನಾವು ಒಂದು ಮರ್ಮ ಪ್ರಾಣ ಪಾಯಿಂಟ್ಸ್, ವೈಟಲ್ ಪಾಯಿಂಟ್ಸ್ ಹೇಳೋದರಲ್ಲಿ ನಾವು ಮಸಾಜ್ ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಪ್ರೆಷರ್ ಕೊಡ್ತೀವಿ. ಪ್ರೆಷರ್ ಕೊಟ್ಟು ಅದು ಸರಿಪಡಿಸ್ತೀವಿ. ಎಲ್ಲಿ ಅದು ರಕ್ತ ಸಂಚಲನ ಸ್ವಲ್ಪ ಸ್ಟಾಪ್ ಆಗಿದೋ ಆ ರಕ್ತ ಸಂಚಲನ ನಾವು ಸರಿಪಡಿಸಿ ಅದು ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಮಾಡುತ್ತಾರೆ. ಮರ್ಮ ಚಿಕಿತ್ಸೆಯಲ್ಲಿ ನಾವು ಒಂದು ಸಮಸ್ಯೆಗೂ ಪರಿಹಾರ ನೋಡ್ಬೋದು. ಸೊ ಈಗ ನಮಗೂ ಹೊಟ್ಟೆ ಸಮಸ್ಯೆ ಬಂದ್ಬಿಟ್ರೆ ಹೊಟ್ಟೆದಲ್ಲಿ ಡೈರೆಕ್ಟ್ ಆಗಿ ಮಾಡೋದಕ್ಕಾಗಲ್ಲ. ಹೊಟ್ಟೆ ಅಂದ್ರೆ ಅದು ಮಧ್ಯಭಾಗ. ಈ ಮಧ್ಯಭಾಗದಲ್ಲಿ ಏನಾದ್ರು ಸಮಸ್ಯೆಗಳು ಬಂದ್ರೆ ಆವತ್ತು ಲೋಯರ್ ಲಿಮ್ಸ್ ಆಗಲಿ ಇಲ್ಲಾಂದ್ರೆ ಅಪ್ಪರ್ ಲಿಮ್ಸ್ ಆಗಲಿ ಯಾವ್ದು ಬೇಕಾದ್ರೆ ಡಿಸ್ಫಂಕ್ಷನ್ ಆಗೋದಕ್ಕೂ ಅವಕಾಶ ಇದೆ. ಆ ಥರ ಇರೋ ಇದರಲ್ಲಿ ಕೆಲವು ಮರ್ಮಸ್ಥಾನ ನಾವು ಮಾಡೋದಕ್ಕೂ ಅವಕಾಶ ಇದೆ. ಈಗ ನಾವು ಥೊರಾಸಿಕ್ ರೀಜನ್, ಅದೇ ಅಪ್ಪರ್ ಲಿಮ್ಸ್ ಅಲ್ಲಿ ನಾವು ನೋಡಿದ್ರೆ ಆ ಕಡೆ ನಿಮ್ಗೂ ಮರ್ಮ ಡೈರೆಕ್ಟ್ಲಿ ಮಾಡೋದಕ್ಕೂ ಆಗಲ್ಲ. ಅದೆಲ್ಲ ನಾವು ಏನು ಪಾದದಲ್ಲಿ ಮಾಡ್ತೀವಿ, ಸೋಲಲ್ಲಿ ಮಾಡ್ತೀವಿ, ಪಾದ ಸೋಲಲ್ಲಿ ಮಾಡ್ತೀವಿ. ಇದೇ ರೀತಿಯಾಗಿ ಹೊಟ್ಟೆದಲ್ಲಿ ಕೆಲವು ವಿಚಾರಗಳು ನಾವು ಮಾಡ್ಬೋದು. ಅದು ಲೋಯರ್ ಲಿಮ್ಸ್ ಬಂದ್ರೆ ಥೈ, ಇಲ್ಲಾಂದ್ರೆ ಕಾಫ್ ಮಸಲ್ಸ್, ಇಲ್ಲಾಂದ್ರೆ ಡಾರ್ಸಲ್ ಆರ್ಟರೀಸ್ ಕೆಳಗಡೆ, ಅಲ್ಲೆಲ್ಲ ನಾವು ಪ್ರೆಷರ್ ಕೊಡ್ಬೋದು. ಈಗ ನಾವು ನಿಮ್ಗೂ ಒಂದು ಪಿಕ್ಚರ್ ತೋರಿಸ್ತೀನಿ. ಆ ಇಮೇಜ್ ಅಲ್ಲಿ ನಿಮ್ಗೂ ಯಾವ ತರ ನಮ್ದು ಒಂದು ಫುಲ್ ಅನಾಟಮಿ ಸೆಕ್ಷನ್ಸ್ ಇದೆ. ಆ ಸೆಕ್ಷನ್ಸ್ ಅಲ್ಲಿ ಯಾವ್ದು ಮರ್ಮ ಇಲ್ಲಾಂದ್ರೆ ಆರ್ಟರೀಸ್ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೂ ವಿಚಾರಣೆ ಹೇಳ್ಕೊಡ್ತೀನಿ. ಅದರಲ್ಲಿ ಯಾವ ತರ ನಾವು ಒಂದು ಪ್ರೆಷರ್ ಅಪ್ಲೈ ಮಾಡ್ಬೋದು, ಇದನ್ನು ಸರಿಪಡಿಸ್ಬೋದು. ಆಕ್ಸಿಜನೇಟೆಡ್ ಬ್ಲಡ್ ನಮ್ದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಸರ್ಕ್ಯುಲೇಷನ್ ಆಗಿದ್ರೇನೆ ಸಾಕು, ನಮ್ಗೆ ಯಾವುದು ಹೊಟ್ಟೆ ಕಾಯಿಲೆಗಳು ಬರುತ್ತೆ. ಈಗ ವೀಕ್ಷಕರೇ, ಈಗ ನೀವು ಇಲ್ಲಿ ಪೂರ್ತಿ ನಮ್ದು ಅಬ್ಡಾಮಿನಲ್, ಥೊರಾಸಿಕ್ ರೀಜನ್, ಅಬ್ಡಾಮಿನಲ್, ಇದು ಲೋಯರ್ ಲಿಮ್ಸ್. ಈ ಇಮೇಜ್ ನಾನು ಇಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ನೀವು ಫಸ್ಟ್ ನೋಡಿದ್ರೆ ಸ್ಥಾನ ಮೂಲ ಮರ್ಮ, ಅದು ಸಬ್ಕ್ಲಾವಿಯನ್ ಆರ್ಟರಿ ಅಂತ ನಾವು ಹೇಳ್ತೀವಿ. ಅದೇ ತರ ಯಾಕೃತ್ ಮರ್ಮ, ಅದು ರೆಸ್ಪಿರೇಟರಿ, ಅದು ಬಂದು ಲಂಗ್ಸ್ ಆರ್ಟರಿ, ಅದು ಮೇನ್ಲಿ ಅದು ಬರುತ್ತೆ. ಅದೇ ತರ ಬಸ್ತಿ, ಅದನ್ನು ಲಂಗ್ಸ್ಗೆ ಬರುತ್ತೆ. ಯಾಕೃತ್ ಮರ್ಮ ನೀವು ನೋಡಿದ್ರೆ ಅದು ಹಾರ್ಟ್ಗೂ ಇದೆ. ಸೊ ಇದು ಬಂದು ಕರೋನರಿ ಆರ್ಟರೀಸ್ ಸಂಬಂಧಪಟ್ಟಿರುವುದು, ಅದೇ ಈ ಯಕೃತ ಮರ್ಮ. ಅದೇ ತರ ಉದ್ಧಾರ ಮರ್ಮ, ಇದು ನೀವು ನೋಡಿದ್ರೆ ಇದು ಲಿವರ್ಗೆ ಸಂಬಂಧಪಟ್ಟಿರೋದು, ಆಯ್ತಾ. ಅದೇ ತರ ಪಾರ್ಶ್ವಸಂಧಿ ಮರ್ಮ, ಇದನ್ನ ನೀವು ನೋಡಿದ್ರೆ ಇದು ಸ್ಪೀನ್ಗೆ ಸಂಬಂಧಪಟ್ಟಿರೋದು. ಅದೇ ರೀತಿಯಾಗಿ ಪ್ಯಾನ್ಕ್ರಿಯಾಸ್ಗೂ ಯಕೃತ್ ಮರ್ಮ ಈಗೇನ್ ಬರ್ತಾ ಇದೆ. ಅದೇ ತರ ಆಪಸ್ತಂಭ ಮರ್ಮ, ಇದು ಕೋಲನ್ ಆರ್ಟರೀಸ್, ಅದಕ್ಕೆ ಸಂಬಂಧಪಟ್ಟಿರೋದು. ಅದೇ ತರ ನಾಭಿ ಮರ್ಮ, ಇದು ಬಹಳ ಮುಖ್ಯವಾಗಿರುವ ಮರ್ಮ. ಅದೇ ತರ
ವಿರಿಕ ಮರ್ಮ ಅಂದ್ರೆ ಎಗೇನ್ ಇದು ನಾಭಿ ಒಂದೇ ಇಲ್ಲ, ಇದಕ್ಕೂ ನಿಮ್ಗೂ ಕೋಲನ್ಗೂ ಲಾರ್ಜ್ ಇಂಟೆಸ್ಟೈನ್ ಅದಕ್ಕೂ ಇದು ಸಂಬಂಧಪಟ್ಟಿರೋದು, ಇಲ್ಲ ಅಂದ್ರೆ ರೀನಲ್ಗೂ ಸಂಬಂಧಪಟ್ಟಿರೋದು. ಅದೇ ತರ ವಂಕ್ಷಣ ಮರ್ಮ ಅಂದ್ರೆ ಅದು ಬಂದು ನಿಮ್ಗೂ ಸಫಿನಸ್ ಅಂಡ್ ಇಲಿಯಕ್ ಆರ್ಟರಿ ಅಂತ ಹೇಳ್ತೀವಿ. ಅದು ಸಫಿನಸ್ ನರ್ವ್ ಬಂದು ದೊಡ್ಡ ನರ್ವ್ ನಮ್ಮ ಸ್ಪೈನ್ ನಿಂತು ಅದು ಕಾಲ್ವರೆಗೆ ಹೋಗ್ತಾ ಇದೆ, ಕಾಫ್ ಮಸಲ್ಸ್ ವರೆ. ಅದೇ ತರ ಸಿಯಾಟಿಕಾ ನೋಡಿದ್ರೆ ಪಾದ ನಿಂದು ನಿಮ್ಗೂ ಇದು ಹಿಪ್ ವರೆ ಜಾಯಿಂಟ್ ವರೆ ಬರ್ತಾ ಇದೆ. ಇದೆಲ್ಲ ವಂಕ್ಷಣ ಮರ್ಮ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕಟಿ ಮರ್ಮ ಅಂತ ಹೇಳ್ತೀವಿ. ಇದು ನೀವು ನೋಡಿದ್ರೇನೆ ಸಾಕು, ಈ ರೀಜನ್ಸ್ ತೊಡೆ ಭಾಗದಲ್ಲಿ ಕಾಣಿಸಿರೋ ತರ ಬಸ್ತಿ, ಕಟಿ ಅಂಡ್ ಕಾಂತಿ ಮರ್ಮ, ಈ ವಕ್ಷಣ ಮರ್ಮ. ಇದಕ್ಕೂ ಮೂರೇ ಮೇನ್ ಆರ್ಟರೀಸ್ ಇರೋದು, ನರ್ವ್ ಇರೋದು. ಒಂದು ಬಂದು ಸಫಿನಸ್ ನರ್ವ್, ಲಾಂಗ್ ನರ್ವ್ ನಮ್ಮ ಸ್ಪೈನ್ ನಿಂದು ಕಾಫ್ ಮಸಲ್ಸ್ ವರೆ ಬರೋದು. ಎರಡನೇದಾಗಿ ಸಿಯಾಟಿಕಾ ನರ್ವ್, ಅದು ಬಂದು ನಮ್ಮ ಸ್ಪೈನ್ ನಿಂದು ಲೋಯರ್ ರೀಜನ್ಸ್ ನಿಂದು ನಮ್ದು ಪಾದವರೆ ಬರೋದು. ಅದೇ ರೀತಿಯಾಗಿ ಇಲಿಯಕ್, ಈ ಥೈ ರೀಜನ್ ಅಲ್ಲಿ ಬರೋದು. ಈ ಮೂರು ಆರ್ಟರೀಸ್ ಮೇಲ್ಗಡೆ ನಾನು ತೋರಿಸಿರೋ ನಾಭಿ ಆರ್ಟರಿ ಇರ್ಬೋದು, ನ್ಯಾವಲ್ ಆರ್ಟರೀಸ್ ಇರ್ಬೋದು, ಇಲ್ಲಾಂದ್ರೆ ರೀನಲ್ ಆರ್ಟರೀಸ್ ವಿಕ್ರಮರ್ಮ ಇರಬಹುದು, ಇಲ್ಲಾಂದ್ರೆ ಈ ಕಡೆ ನೀವು ನೋಡಿದ್ರೆ ಉದಾರ ಮರ್ಮ ನಿಮ್ಗೂ ಲಂಕ್ ಇರ್ಬೋದು, ಯಕೃತ್ ಮರ್ಮ ಸ್ಪೀನ್ ಇರ್ಬೋದು, ಅಪಸ್ತಂಭ ಮರ್ಮ ಕೋಲನ್ ಇರ್ಬೋದು. ಈ ತರ ಇರೋ ಆರ್ಟರೀಸ್ಗಳೆಲ್ಲ ಯಾವತ್ತ ನಮ್ಗೂ ಸಮಸ್ಯೆಗಳು ಹೊಟ್ಟೆಯಲ್ಲಿ ಇದೋ ಅದು ಬಂದು ನಮ್ಗೂ ಸ್ಪೈನ್ ಅಲ್ಲಿನೂ ಪ್ರಾಬ್ಲಮ್ ಬರ್ಬೋದು, ಲೋಯರ್ ಲಂಬರ್ ರೀಜನ್ಸ್ ಅಲ್ಲಿ ನೋವು ಕಾಣಿಸ್ಬೋದು, ಇಲ್ಲ ಅಂದ್ರೆ ರೆಸ್ಪಿರೇಟರಿ ಡಿಸಾರ್ಡರ್ ಕಾಣಿಸ್ಬೋದು ಲಂಗ್ಸ್ ಅಲ್ಲಿ. ಅದೇ ರೀತಿಯಾಗಿ ನೀವು ನೋಡಿದ್ರೆ ಪೆರಿಫರಲ್ ಅಪ್ಪರ್ ಲಿಮ್ಸ್ ಅಲ್ಲಿ ನಿಮ್ಗೂ ಕೈಲ ಜುಮ್ನ ಆಗ್ಬೋದು, ನಮ್ನಸ್ ಬರ್ಬೋದು. ಒಂದು ಹೊಟ್ಟೆ ಸಮಸ್ಯೆನಿಂದ ಇಷ್ಟು ನಾನಾ ರೀತಿಯಾಗಿ ನಮಗೂ ಸಮಸ್ಯೆಗಳು ಕಾಣಿಸುತ್ತೆ. ಅದೇ ರೀತಿಯಾಗಿ ಕೆಲವರು ಮಂಡಿ ನೋವು ಹೇಳ್ತಾರೆ, ಇಲ್ಲ ಬೇರೆ ತರ ಪಾದದಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಪೆಲ್ವಿಕ್ ಜಾಯಿಂಟ್ಸ್ ಅಲ್ಲಿ ನೋವು ಬರ್ತಾ ಇದೆ, ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಎನ್ಲಾರ್ಜ್ ಆಗ್ಬಿಟ್ಟಿದೋ ಆ ಸಮಸ್ಯೆಗಳು, ಇಲ್ಲಾಂದ್ರೆ PCOS ಆಯ್ತಾ. ಈ ತರ ಸಮಸ್ಯೆಗಳು ನಾವು ಯಾವತ್ತೂ ಇದರಲ್ಲಿ ಒಂದು ಸ್ಟಮಕ್ ಅಬ್ಡಾಮಿನಲ್ ನೋಡ್ತೀವೋ ಇಲ್ಲ ಪೆಲ್ವಿಕ್ ನೋಡ್ತೀವೋ, ಈ ಎಲ್ಲಾ ಸಮಸ್ಯೆಗಳನ್ನು ಈ ನಾಡಿಗಳು, ಈಗ ನಾವು ಸಬ್ಕ್ಲಾವಿನ್ ಆರ್ಟರಿ ಬ್ಲೂ ಕಲರ್ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ಸ್ಥಾನ ಮೂಲ ಮರ್ಮ, ಅದರಲ್ಲಿ ಒಂದು ತಂಬ ಇಟ್ಕೊಂಡು ಈ ತರ ಸುತ್ತೋದು 5-6 ಸತಿ ಆಯ್ತಾ. ಒಂದು ಕ್ಲಾಕ್ ವೈಸ್, ಒಂದು ಆಂಟಿ ಕ್ಲಾಕ್ ವೈಸ್. ಅಲ್ಲಿ ನೀವು ಮುಟ್ಟಿದ್ರೆ ಸಾಕು ಪೇಷಂಟ್ ನೋವು. ಸೊ ಅಬ್ಸ್ಟ್ರಕ್ಷನ್ಸ್, ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದೆ, ಆ ತರ ಅಲ್ಲಿ ನೀವು ಮಾಡೋದಕ್ಕೂ ಅವಕಾಶ ಇದೆ, ಅಲ್ಲಿ ಮಾಡ್ಬೋದು. ಅದೇ ರೀತಿಯಾಗಿ ಡೈರೆಕ್ಟ್ ಬಸ್ತಿ ಮರ್ಮ ಬಂದ್ಬಿಟ್ರೆ ಲಂಗ್ಸ್ ಮೇಲೆ ಬರ್ತಾ ಇದೆ ಅಂದ್ರೆ ನೀವು ಮಸಾಜ್ ಒಂದೇ ಮಾಡೋದಕ್ಕಾಗುತ್ತೆ, ಅದರಿಂದ ಅದು ಬಸ್ತಿ ಅಂತ ಇರ್ತಾ ಇದೆ ಆಯ್ತಾ. ಆ ಮರ್ಮದಲ್ಲಿ ನೀವು ಮಸಾಜ್ ಮಾಡ್ಬೋದು, ಪ್ರೆಷರ್ ಕೊಡೋದಕ್ಕೂ ಆಗಲ್ಲ. ಇದು ಎರಡನೇ. ಅದೇ ತರ ಯಕೃತ್ ಮರ್ಮ, ನೀವು ಅದು ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ, ಈ ಫೋಟೋದಲ್ಲಿ ಲೆಫ್ಟ್ ಸೈಡ್ ಭಾಗ ನೀವು ನೋಡಿದ್ರೆ ಅದು ನಿಮ್ಗೂ ಕರೋನರಿ ಆರ್ಟರೀಸ್, ವೆಂಟ್ರಿಕಲ್ಸ್, ಲೆಫ್ಟ್ ವೆಂಟ್ರಿಕಲ್ಸ್ ತೋರಿಸ್ತಾ ಇದೆ. ಅದರಲ್ಲಿ ನೀವು ಪ್ರೆಷರ್ ಕೊಡೋದಕ್ಕಾಗಲ್ಲ. ಪ್ರೆಷರ್ ಯಾವತ್ತು ಕೊಡ್ಬೋದು? ಯಾವತ್ತು ಒಂದು ಪೇಷಂಟ್ ಕಂಪ್ಲೀಟ್ಲಿ ಒಂದು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಹೋಗಿದಾನೋ ಆವತ್ತು ನಾವು ಪಂಪ್ ಮಾಡ್ತೀವಿ. ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗ್ಬಿಡತ್ತೆ, ಬಾಲ್ಸ್ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಪಂಪ್ ಮಾಡ್ಬೋದು, ಪ್ರೆಷರ್ ಕೊಡೋದಕ್ಕಾಗಲ್ಲ. ಪಂಪ್ ಮಾಡೋದಕ್ಕೂ ಪ್ರೆಷರ್ ಕೊಡೋದಕ್ಕೂ ವ್ಯತ್ಯಾಸ. ಅದೆಲ್ಲ ನಾವು ಪಾದದಲ್ಲಿ ಕೊಡ್ತೀವಿ. ಈ ತರ ಯಕೃತ್ ಮರ್ಮ ಬಂದ್ಬಿಟ್ರೆ, ಅದು ಪಲ್ಮನರಿ ಜೇನ್ಸೋ ಇಲ್ಲ ಐಟಾ ಮೇಲೆ ಬಂದ್ಬಿಟ್ರೆ, ಹಾರ್ಟ್ ಮೇಲೆ ಬಂದ್ಬಿಟ್ರೆ ಅದೆಲ್ಲ ನಾವು ಪಾದದಲ್ಲಿ ಕೊಡ್ತೀವಿ. ಪಾರ್ಶ್ವಸಂಧಿ ಮರ್ಮ, ಅದು ನಿಮ್ಗೂ ಇರೋದಲ್ಲಿ ಸ್ಪೇನ್ ಅಲ್ಲಿ ಇದೆ. ಸ್ಪೇನ್ ಅಲ್ಲಿ ಬಂದ್ಬಿಟ್ರೆ ಸ್ಪೇನ್ಗೂ ನೀವು ಡೈರೆಕ್ಟ್ ಆಗಿ ಮುಟ್ಟೋದಕ್ಕಿಲ್ಲ, ಅದು ಹಾರ್ಟ್ ಕೆಳಗಡೆ ಇರುತ್ತೆ, ಅದು ಹಿಂಭಾಗದಲ್ಲಿ ಇರುತ್ತೆ, ಅದು ಡೈರೆಕ್ಟ್ ಆಗಿ ಮುಟ್ಟೋದಕ್ಕಿಲ್ಲ. ಅದರಿಂದ ಅದನ್ನು ಪಾದದಲ್ಲಿ ನಮಗೂ ಸ್ಪ್ಲೀನ್ಗೂ ಒಂದು ಪಾಯಿಂಟ್ ಇದೆ, ವೈಟಲ್ ಪಾಯಿಂಟ್ ಇದೆ, ಅದರ ಪಾರ್ಶ್ವಸಂಧಿ ಮರ್ಮ ಅಲ್ಲಿ ನಿಮ್ಗೂ ಕಾಣಿಸುತ್ತೆ. ಆ ಸ್ಪ್ಲೀನ್ ಆರ್ಟರೀಸ್ಗೂ ಅಲ್ಲಿ ನಾವು ಪ್ರೆಷರ್ ಕೊಡ್ಬೋದು ಪಾದದಲ್ಲಿ. ಅದೇ ತರ ನೀವು ಹೇಗೆ ಈ ಕೋಲಲ್ಲಿ ಆಗಸ್ತಂಭ ಮರ್ಮ ಅಂತ ತೋರಿಸಿದ್ದಾರೆ. ಇಲ್ಲ ಅಂದ್ರೆ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಉದಾರ ಮರ್ಮ ಕೆಳಗಡೆ ಬಸ್ತಿ ಮರ್ಮ ತೋರಿಸಿದ್ದಾರೆ. ಆ ಹೊಟ್ಟೆ ಸಂಬಂಧಪಟ್ಟದಲ್ಲಿ ನೀವು ಮಸಾಜ್ ಮಾಡಿ ಪ್ರೆಷರ್ ಕೊಡೋದಕ್ಕೂ ಇಲ್ಲ ಆಯ್ತಾ. ಆಗಸ್ತಂಭ ಮರ್ಮದಲ್ಲಿ ಅದು ಕೋಲನ್ ಅಲ್ಲಿ ನಿಮ್ಗೂ ಲಾರ್ಜ್ ಇಂಟೆಸ್ಟೈನ್ ಮೇಲೆ ಬರೋದ್ರಿಂದ ಅಲ್ಲಿ ನೀವು ಮಸಾಜ್ ಮಾಡೋದಕ್ಕಾಗತ್ತೆ, ಪ್ರೆಷರ್ ಕೊಡೋದಕ್ಕೂ ಆಗಲ್ಲ. ಇದೆಲ್ಲ ನಾವು ಪಾದದಲ್ಲಿ ಮಾಡ್ತೀವಿ. ಪ್ಯಾನ್ಕ್ರಿಯಾಸ್ ರಿಲೇಟೆಡ್ ಇರ್ಬೋದು, ಇಲ್ಲ ಅಂದ್ರೆ ಯಕೃತ್ ಬಂದು ಪ್ಯಾನ್ಕ್ರಿಯಾಸ್ ಆ ಮರ್ಮ ಇರ್ಬೋದು, ಆಗಸ್ತಂಭ ಮರ್ಮ ಇರ್ಬೋದು, ಇದೆಲ್ಲ ಇಲ್ಲ ಅಂದ್ರೆ ನಾಭಿ ಮರ್ಮ ಇರ್ಬೋದು,
ವಿಕ್ರಮರ್ಮ ಈ ಪಾಯಿಂಟ್ ಎಲ್ಲ ಏನ್ ತೋರಿಸಿದಾರೋ ಅಲ್ಲಿ ಎಲ್ಲ ಪೌಡರ್ ಮಸಾಜ್ ಹಾಕ್ಬೇಕು. ಪೌಡರ್ ಮಸಾಜ್ ಹಾಕಿದ್ರೆ ನಿಮ್ದು ಎಷ್ಟು ಟಾಕ್ಸಿನ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗಿದೋ ಅದೆಲ್ಲ ಡಿಟಾಕ್ಸಿಫೈ ಆಗುತ್ತೆ. ಆಯ್ತಾ? ಹೊಟ್ಟೆ ನಿಮ್ಗೆ ಬಲ್ಜ್ ಆಗಿದ್ರೆ ಅದು ಕಡಿಮೆ ಆಗುತ್ತೆ. ಅದು ಆಗಿದ್ರೆ ನಿಮ್ಗೂ ಬ್ಯಾಕ್ ಏಕ್ ಬರಲ್ಲ, ಲೋವರ್ ರೀಜನ್ ಬ್ಯಾಕ್ ಏಕ್, ನಾಭಿ ಮರ್ಮ ಅನ್ನೋದು ಬರಲ್ಲ. ಅದೇ ತರ ಕಟ್ಟಿ ಮರ್ಮ, ಭಕ್ಷಣ ಮರ್ಮ ಇದೆಲ್ಲ ನೀವು ನೋಡಿದ್ರೆ ಇದು ಥೈ ರೀಜನ್, ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಪೆಲ್ವಿಕ್ ರೀಜನ್ ಕಡೆ ಇರೋದ್ರಿಂದ ನಿಮ್ಗೆ PCOS ವಗಿನಾದಲ್ಲಿ ನಿಮ್ಗೆ ಸಮಸ್ಯೆನೋ, ಇಲ್ಲ ಪ್ರಾಸ್ಟೇಟ್ ಅಲ್ಲಿ ಸಮಸ್ಯೆನೋ, ಟೆಸ್ಟಿಕಲ್ಸ್ ಅಲ್ಲಿ ಸಮಸ್ಯೆನೋ ಈ ತರ ಇರೋದು, ಇಲ್ಲಾಂದ್ರೆ ನಿಮ್ಗೂ ರೆಕ್ಟಮ್ ಅಲ್ಲಿ ಸಮಸ್ಯೆ ಆಗಿ ಏನ್ ಸಮಸ್ಯೆಗಳಿದ್ದೋ ಅದಕ್ಕೆಲ್ಲ ನಾವು ಡೈರೆಕ್ಟ್ ಆಗಿ ಅಲ್ಲಿ ನಾವು ಪ್ರೆಷರ್ ಕೊಡೋದಕ್ಕೂ ಅವಕಾಶ ಇದೆ. ಡೈರೆಕ್ಟ್ ಆಗಿ ಮಾಡ್ಬೋದು. ಅದಕ್ಕೆ ಬಂದು ನೀವು ಪಾದದಲ್ಲಿ ನಿಮ್ಗೆ ಪ್ರೆಷರ್ ಪಾಯಿಂಟ್ಸ್ ಇದೆ, ಅದೇ ಆರ್ಟರೀಸ್ ಕೆಳಗಡೆನೂ ಬರುತ್ತಾ ಇದೆ, ಇಲಿಯಕ್ಕಾಗ್ಲಿ, ಸಫಿನಿಯಸ್ ಆಗ್ಲಿ, ಇಲ್ಲಿ ನೆರ್ವ್ ಆಗ್ಲಿ, ಇಲ್ಲ ಅಂದ್ರೆ ನಿಮ್ಗೂ ಸಿಯಾಟಿಕಾ ನೆರ್ವ್ ಆಗ್ಲಿ, ಇದು ಎಲ್ಲಾದು ಕನೆಕ್ಟ್ ಆಗಿ ನಿಮ್ಗೂ ಪಾಪ್ಯುಲಿಟಿಯಲ್, ಫಿಮೋರಲ್, ಟಿಬಿಯಲ್ ಕೆಳಗಡೆವರೆ ಹೋಗುತ್ತೆ. ಅಲ್ಲೆಲ್ಲ ನಾವು ಪ್ರೆಷರ್ ಕೊಡ್ಬೋದು, ಪಿನ್ ಇಟ್ಕೊಂಡು ಪ್ರೆಷರ್ ಕೊಡ್ಬೋದು, ಇಲ್ಲಾಂದ್ರೆ ಮರ್ಮ ಅನ್ನೋ ಬಸ್ತಿನೂ ಚೆನ್ನಾಗಿ ಮಾಡಿ. ಸೊ ಈ ತರ ಹೊಟ್ಟೆ ಸಮಸ್ಯೆಗೆ ಸಂಬಂಧಪಟ್ಟಿರೋದು, ಅದ್ರ ಜೊತೆ ಲಂಗ್ಸ್ಗಾಗ್ಲಿ, ಲಿವರ್ಗಾಗ್ಲಿ, ಇಲ್ಲಾಂದ್ರೆ ಡಿಯೋಡಿನಮ್ ಆಗ್ಲಿ, ಸ್ಪೀನ್ ಆಗ್ಲಿ, ಪ್ಯಾನ್ಕ್ರಿಯಾಸ್ ಆಗ್ಲಿ, ಈ ಸಮಸ್ಯೆಗಳಿಗೆಲ್ಲ ಕೆಲವು ಕಡೆ ಬಸ್ತಿ ಮಾಡ್ತೀವಿ, ಕೆಲವು ಕಡೆ ನಾವು ಪ್ರೆಷರ್ ಮಾಡ್ತೀವಿ. ಆಯ್ತಾ? ಪ್ರೆಷರ್ ಮಾಡಿಸ್ತೀವಿ. ಇದು ಮಾಡೋದ್ರಿಂದ ನಿಮ್ಗೆ ಹೊಟ್ಟೆ ಸಮಸ್ಯೆಗಳು ಪೂರ್ತಿ ಕಾಣಿಸಲ್ಲ, ಸರಿ ಹೋಗುತ್ತೆ. ಇದಕ್ಕೂ ಅಂತ 5 ದಿನನೇ ಬೇಕು, ಅದ್ರ ಮೇಲೆ ತುಂಬಾ ಟೈಮ್ ಇಲ್ಲ. ಕ್ಲಾಸಿಕಲ್ ವಿರೇಚನ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಒಂದು ನಾವು ಮರ್ಮ ಚಿಕಿತ್ಸೆದಲ್ಲಿ ಗಾಲ್ ಬ್ಲಾಡರ್ ನಿಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ವರೆ ನಾವು ಪ್ರೆಷರ್ ಕೊಟ್ಟರೆ ಸಾಕು, ಎಲ್ಲ ಫ್ಲಶ್ ಆಟೋಮೆಟಿಕ್ಲಿ ಆಗುತ್ತೆ. ಅದರ ಇಂಟರ್ವೆನ್ಷನ್ ಆಫ್ ಡ್ರಗ್ಸ್ ಬೇಡ, ಸರ್ಜರಿ ಬೇಡ, ಇಲ್ಲಾಂದ್ರೆ ವಾಮನ ವಿರೇಚನ ಅನ್ನೋ ಅವಶ್ಯಕತೆ ಇದೆ. ಅದರಿಂದ ನಾವು ಇದು ಮಾಡ್ತೀವಿ. ಬಲ್ಜಿಂಗ್ ಇರೋರ್ಗೂ, ಫ್ಯಾಟಿ ಲಿವರ್ ಇರೋರ್ಗು ನಾವು ಇದು ಸರಿಪಡಿಸ್ತೀವಿ. ಬಟ್ ಇದು ಯಾರು ತುಂಬಾ ವೆಯ್ಟ್ ಗೇನ್ ಮಾಡಿದಾರೋ ಆ ಲಾಸ್ ಮಾಡಬೇಕಂದ್ರೆ ವಾಮನ ವಿರೇಚನ ಅವಶ್ಯಕತೆ ಇದೆ. ಸೊ ಈ ರೀತಿಯಾಗಿ ನಾವು ಮರ್ಮ ಚಿಕಿತ್ಸೆದಲ್ಲಿ ಹೊಟ್ಟೆ ಸಂಬಂಧಪಟ್ಟಿರೋದು ಏನಾದ್ರು ಕಾಯಿಲೆಗಳಿದ್ರೆ ನಾವು ಈ ತರ ಸರಿಪಡಿಸ್ತೇವೆ. ಧನ್ಯವಾದಗಳು ಗುರುಜಿ. ಯಾವ ರೀತಿ ಕಿಪ್ಪೊಟ್ಟೆಯಲ್ಲಿ ಮರ್ಮ ಬಿಂದುಗಳಿರುತ್ತೆ, ಹಾಗೆ ಯಾವ ರೀತಿ ನಾವು ಮರ್ಮ ಚಿಕಿತ್ಸೆಯ ಮೂಲಕ ಸರಿಪಡಿಸಬಹುದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಬ್ಡಮಿನಲ್ ಕ್ಯಾವಿಟಿಯಲ್ಲಿ ಯಾವ ರೀತಿ ಮರ್ಮ ಬಿಂದುಗಳಿರುತ್ತೆ, ಹಾಗೆ ಮರ್ಮ ಚಿಕಿತ್ಸೆಯ ಮೂಲಕ ಯಾವುದೇ ರೀತಿ ಸಮಸ್ಯೆಗಳಿದ್ರು ಯಾವ ರೀತಿ ಸಂಪೂರ್ಣವಾಗಿ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.